नारायणाय नमो नमः वासुदेवाय नमो नमः नारायणाय नमो नमः वासुदेवाय नमो नमः साक्षात्कరించిన సత్యస్వరూపుడా అన్నిటంతటా నువ్వే నిండగా ఓం నమో భగవతే వాసుదేవాయ నమః 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 గోవింద మాధవ జయ జయ ఈ జగతికి మూలం నీ దయ నీ దర్శనముంది వెలిగిన జ్యోతి మనసున చిన్మయ పరమాణువు రూపం విశ్వాకారం నిండుగా నిండెనయ్యా భగవతే వాసుదేవాయ నమః ఓం నమో భగవతే వాసుదేవాయ నమః ఓం నమో భగవతే వాసుదేవాయ నమః ఓం నమో భగవతే వాసుదేవాయ నమః ಶ್ರೀ ಗುರುಭ್ಯೋ ನಮಃ. ಎಲ್ಲ ಭಕ್ತವರ್ಗದವರಿಗೂ ಕೂಡ ಅನಂತ ಪದ್ಮನಾಭನ ಭಕ್ತವೃಂದಕ್ಕೂ ಕೂಡ ನಮಸ್ಕಾರಗಳನ್ನು ಅರ್ಪಿಸ್ತಾ ಇವತ್ತು ನಾವು ಪ್ರಥಮ ಏಕಾದಶಿಯ ಒಂದು ಒಳ್ಳೆಯ ಗಳಿಗೆಯಲ್ಲಿದ್ದೇವೆ. ಪ್ರಥಮ ಏಕಾದಶಿ ಅಂದರೆ ಹರಿಶಯನಿ ಏಕಾದಶಿ ಅಂತ ಇವತ್ತಿನಿಂದ ಆರಂಭ ಮಾಡಿಕೊಂಡು 4 ತಿಂಗಳುಗಳ ಕಾಲ ಚಾತುರ್ಮಾಸ್ಯದ ಕಾಲ ಅಂತಲೇ ಪ್ರಸಿದ್ಧ. ಇವತ್ತಿನಿಂದ ಆರಂಭಿಸಿ ಒಂದೊಂದು ತಿಂಗಳು ಒಂದೊಂದು ವ್ರತದ ಹಾಗೆ ಮೊದಲನೆಯದ್ದು ಶಾಖವ್ರತ, ಎರಡನೆಯದ್ದು ದಧಿವ್ರತ, ಮೂರನೆಯದ್ದು ಕ್ಷೀರವ್ರತ, ನಾಲ್ಕನೆಯದ್ದು ದ್ವಿದಳ ವ್ರತ ಎಂಬುದಾಗಿ 4 ತಿಂಗಳುಗಳ ಕಾಲ ಈ ಚಾತುರ್ಮಾಸ್ಯದ ವ್ರತವನ್ನು ವಿಶೇಷವಾಗಿ ನಾವು ಆಚರಣೆ ಮಾಡಬೇಕು ಎಂಬುದಾಗಿ ಶಾಸ್ತ್ರದ ವಚನ ಇರುವಂಥದ್ದು. ಆದ್ದರಿಂದ ಇವತ್ತಿನ ದಿನದಲ್ಲಿ ಭಗವಂತ ತಾನು ಸುಪ್ತನಾಗ್ತಾನೆ ಅಂತ ಇರುವಂಥದ್ದು. ವಸ್ತುತಃ ಭಗವಂತನಿಗೆ ನಿದ್ದೆ ಅಥವಾ ದುಃಖ ಇಂತಹ ದೋಷಗಳಿಲ್ಲ. ಆದರೆ ನಾವು ಯಾಕೆ ಅದನ್ನು ಹೇಳ್ತೇವೆ ಕೇಳಿದರೆ, ಆ ಕಾಲದಲ್ಲಿ ನಾವು ಮಾಡಬೇಕಾದ ವ್ರತವನ್ನು ಅನುಸರಣೆ ಮಾಡಿಕೊಂಡು ಭಗವಂತನ ಗುಣಗಳನ್ನು ಚಿಂತನೆ ಮಾಡಿಕೊಂಡು ನಾವು ಆ ವ್ರತಗಳನ್ನು ಮಾಡಬೇಕು ಅಂತ ಇರುವಂಥದ್ದು. ಇವತ್ತು ಪ್ರಥಮ ಏಕಾದಶಿಯ ದಿವಸ ಮುದ್ರಾಧಾರಣೆಯ ಒಂದು ಒಳ್ಳೆಯ ಕರ್ತವ್ಯವನ್ನು ಕೂಡ ನಾವು ಶಾಸ್ತ್ರೋಕ್ತವಾದ ಕರ್ತವ್ಯವನ್ನು ಕೂಡ ನಾವು ಆಚರಣೆ ಮಾಡ್ತಾ ಇದ್ದೇವೆ. ವೇದ ಹಾಗೂ ಪಂಚರಾತ್ರಾದಿ ಆಗಮಗಳಲ್ಲಿ ಉಕ್ತವಾದಂತಹ ಈ ಮುದ್ರಾಧಾರಣ ಕ್ರಮ ಯಾಕೋಸ್ಕರ ಮಾಡಬೇಕು ಅಂತ ಕೇಳಿದರೆ, ಭಗವಂತನ ಭಕ್ತರಾದ ನಾವು ಭಗವಂತನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಬೇಕು ಎಂಬುದಾಗಿ ದಾಸರೆಲ್ಲ ಹೇಳಿದ ಹಾಗೆ ಆ ಮುದ್ರಾಧಾರಣೆಯಿಂದಾಗಿ ಯಾವುದಾದ್ರೂ ದೇಹದಲ್ಲಿ ಆ ಕಾಲದಲ್ಲಿ ಬರುವಂತಹ ಆ ಮಳೆಗಾಲ ಇತ್ಯಾದಿ ಕಡೆ ಬರುವಂತಹ ಯಾವುದೇ ಒಂದು ರೋಗಾದಿ ಉಪದ್ರವಗಳಿದ್ರೂ ಕೂಡ ಅದೆಲ್ಲ ನಿವಾರಣೆ ಆಗ್ತದೆ. ಅದೇ ರೀತಿಯಲ್ಲಿ ಯಾವುದಾದ್ರೂ ಜ್ವರ ದಾಹಾದಿ ಏನಾದರೂ ರೋಗಗಳಿದ್ರೆ ಅದೆಲ್ಲ ಉಪಶಮ ಆಗ್ತದೆ ಅಂತ ಇರುವಂಥದ್ದು. ಅದರೊಟ್ಟಿಗೆ ವೈಜ್ಞಾನಿಕ ಕಾರಣದೊಟ್ಟಿಗೆ ಆಧ್ಯಾತ್ಮಿಕ ಕಾರಣ, ಭಗವಂತನಿಗೆ ಯಾವಾಗ ನಮ್ಮ ಮೇಲೆ ಸುಪ್ರಸನ್ನತೆ ಅಂದರೆ ಅರ್ಥಾತ್ ಪ್ರೀತಿ ಹುಟ್ಟುತ್ತದೆ ಅಂತ ಕೇಳಿದರೆ, ನಾವು ಯಾವಾಗ ಭಗವಂತನ ಚಿಹ್ನೆಗಳನ್ನು ಧರಿಸಿಕೊಂಡು ಮೆರೆದಾಡ್ತೇವೋ, ಯಾವಾಗ ಭಗವಂತನ ಚಿಹ್ನೆಗಳನ್ನು ಧರಿಸಿಕೊಂಡು ಅವನ ಸ್ಮರಣೆಯನ್ನು ಮಾಡ್ತೇವೋ ಆವಾಗ ಭಗವಂತನಿಗೆ ಅತಿ ಹೆಚ್ಚು ಪ್ರೀತಿ ಅಂತ. ಹೇಗೆ ಲೌಕಿಕವಾಗಿ ತಂದೆ ತಾಯಿಗಳಿಗೆ ತಮ್ಮನ್ನು ನೆಚ್ಚಿರುವಂತಹ ತಮ್ಮನ್ನು ಪ್ರೀತಿಸುವಂತಹ ಮಕ್ಕಳು ಇದ್ದಾಗ ಅತಿ ಉತ್ಕೃಷ್ಟವಾದ ಅತಿ ಹೆಚ್ಚಿನ ಪ್ರೀತಿಯು ಆ ಮಕ್ಕಳಲ್ಲಿ ಉಂಟಾಗ್ತದೋ, ಅದೇ ರೀತಿಯಲ್ಲಿ ಭಗವಂತನಿಗೆ ಅವನ ಭಕ್ತರು ಅವನ ಚಿಹ್ನೆಗಳನ್ನು ಧಾರಣೆ ಮಾಡಿಕೊಂಡು ಅವನ ನಾಮಸ್ಮರಣೆಯನ್ನು ಮಾಡಿದಾಗ ಅತಿ ಹೆಚ್ಚಿನ ಪ್ರೀತಿ ಉಂಟಾಗ್ತದೆ ಅಂತ. ಇವತ್ತು ಪ್ರಥಮ ಏಕಾದಶಿಯ ನಿರ್ಜಲ ಉಪವಾಸ ಇದೆ. ಅದರೊಟ್ಟಿಗೆ ಜಾಗರಣೆಯು ಕೂಡ ಅತ್ಯಂತ ವಿಶೇಷ. ಅದರೊಟ್ಟಿಗೆ ಮುದ್ರಾಧಾರಣೆಯು ಕೂಡ ಅತ್ಯಂತ ವಿಶೇಷವಾದಂತಹ ಒಂದು 3 ವಿಶೇಷಗಳನ್ನು ಒಳಗೊಂಡಿರುವಂತಹ ಒಂದು ದಿನ ಆಗಿದೆ.
ಅಂತಹ ಸಂದರ್ಭದಲ್ಲಿ ಭಗವಂತನನ್ನು ಚಿಂತನೆ ಮಾಡಿಕೊಂಡು ಅವನ ಚಿಹ್ನೆಗಳಾದಂತಹ ಸುದರ್ಶನ, ಪಾಂಚಜನ್ಯ ಇತ್ಯಾದಿಗಳನ್ನು ಯಾರು ಧರಿಸ್ತಾನೋ ಅವನು ಮೋಕ್ಷದತ್ತ ದಾರಿ ಇಡ್ತಾನೆ, ಭಗವಂತನ ಅನುಗ್ರಹದತ್ತ ದಾರಿ ಇಡ್ತಾನೆ ಅಂತ ಇರುವಂಥದ್ದು. ವೇದವು ಕೂಡ ಇದನ್ನು ಹೇಳ್ತಾ ಇದೆ. ಅತಪ್ತ ತನೂರ್ನ ನ ತದಾಮೋ ಅಶ್ನುತೆ ಶ್ರುತಾಸ ಇದ್ವಹಂ ತತ್ಸತ್ ತಮಾಸತ ಎಂಬುದಾಗಿ ಹೇಳಿದ ಹಾಗೆ ಭಗವಂತನ ಪ್ರಾಪ್ತಿ ಆಗಬೇಕಾದ್ರೆ ಭಗವಂತ ಏನು ಶಾಸ್ತ್ರೋಕ್ತವಾಗಿ ನಮಗೆ ಉಪದೇಶದ ರೀತಿಯಲ್ಲಿ ಪುರಾಣಗಳಲ್ಲಿ ಆಗಮಗಳಲ್ಲಿ ತಿಳಿಸಿದ್ದಾನೋ ಅದನ್ನು ನಾವು ಅನುಸರಣೆ ಮಾಡಿದಾಗ ಮಾತ್ರ ಇದು ಸಾಧ್ಯ ಆಗುವಂಥದ್ದು. ಆದ್ದರಿಂದ ಈ ಎಲ್ಲ ಆಚರಣೆಗಳು ಶಾಸ್ತ್ರದಲ್ಲಿ ಹೇಳಿರುವಂಥದ್ದೇ. ಆದ್ದರಿಂದ ಅದನ್ನು ಯಾರು ಆಚರಣೆ ಮಾಡ್ತಾರೋ ಅವರಿಗೆ ಭಗವಂತನ ಸನ್ನಿಧಾನ, ಭಗವಂತನ ಅನುಗ್ರಹ ಉಂಟಾಗ್ತದೆ ಅಂತ ಇರುವಂಥದ್ದು. ಆದ್ದರಿಂದ ಇವತ್ತು ಅನಂತ ಪದ್ಮನಾಭನ ಪ್ರಾಚೀನ ಅನಂತ ಪದ್ಮನಾಭನ ಸನ್ನಿಧಾನದಲ್ಲಿ ಎಲ್ಲ ಭಗವದ್ಭಕ್ತರು ಬಂದು ಮುದ್ರಾಧಾರಣೆಗಳನ್ನು ಮಾಡಿಸಿಕೊಂಡು ಏಕಾದಶಿ ಉಪವಾಸವನ್ನು ಆಚರಣೆ ಮಾಡಿಕೊಂಡು ನಾಳೆಯ ದಿವಸ ದ್ವಾದಶಿ ಪಾರಣೆ ಹಾಗೂ ಇಲ್ಲಿಂದ ಆರಂಭ ಮಾಡಿಕೊಂಡು 4 ತಿಂಗಳುಗಳ ಕಾಲ ಚಾತುರ್ಮಾಸ್ಯದ ವ್ರತವನ್ನು ಎಲ್ಲರೂ ಯಥಾಶಕ್ತಿಯಾಗಿ ಅನುಸರಣೆಯನ್ನು ಮಾಡ್ತಾರೆ. ಅಂತಹ ಭಗವದ್ಭಕ್ತರಿಗೆ ಆ ಭಗವಂತ ಸುಪ್ರೀತನಾಗಲಿ, ಎಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ, ಲೋಕ ಸುಭಿಕ್ಷ ಆಗಲಿ. ಈ ಕಾರ್ಕಳದ ಜನತೆ ಏನು ಭಗವಂತನಲ್ಲಿ ನಂಬಿಕೆಯನ್ನು ಇಟ್ಟಿದ್ದಾರೋ ಆ ಭಗವಂತ ಕಾರ್ಕಳದ ಜನತೆಯನ್ನು, ಇಡೀ ಉಡುಪಿಯ ಜನತೆ, ಕರ್ನಾಟಕ ಜನತೆ, ಭಾರತದ ಜನತೆ ಎಲ್ಲರನ್ನು ಕೂಡ ಭಗವಂತ ಕಾಪಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸುಹೃತ್. ಶ್ರೀಕೃಷ್ಣ ಅರ್ಪಣಮಸ್ತು. ಹರಿನಾರಾಯಣ ವಾಸುದೇವ ಲಕ್ಷ್ಮೀಪತಿ ಶಂಖ ಚಕ್ರಧರ ಹರಿನಾರಾಯಣ ವಾಸುದೇವ ಜಗನ್ನಾಥ ಗೋವಿಂದ ಗೋಪಾಲ क्षीरसागर शयन देव गरुड़ वाहन जगन्नाथ भक्त हृदय मंदिर वासी नित्य पवित्र नित्य मंगल हरिनारायण वासुदेव लक्ष्मीपति शंख चक्रधर हरिनारायण वासुदेव जगन्नाथ गोविंद गोपाल हरिनारायण वासुदेव लक्ष्मीपति शंख चक्रधर हरिनारायण वासुदेव जगन्नाथ गोविंद गोपाल
श्री